ಕಾಸರಗೋಡಿಂದ. ಇಲ್ಲಿಯ ಯಕ್ಷಗಾನ ಕಲಾವಿದರು, ಸಾಹಿತಿಗಳು, ಕಲಾವಿದರೆಲ್ಲರ ಬಗ್ಗೆ ಆರ್ಟಿಕಲ್. ನನ್ನ ಹೆಸರು KV ರಮೇಶ್ ಅಂತ ಹೇಳಿ, ಸಿರಿಗನ್ನಡ ಮುದ್ರಣ ನಾವು ನಡೆಸ್ತಾ ಇದ್ದೇವೆ. ಹಾಗೂ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಗೊಂಬಾಟ ಸಂಘದ ನಿರ್ದೇಶಕನಾಗಿದ್ದೇನೆ. 1962ನೇ ಇಸವಿಯಲ್ಲಿ ನಮ್ಮ ತೀರ್ಥರೂಪರಾದಂತಹ K. ವೆಂಕಟಕೃಷ್ಣಯ್ಯನವರು ಮಧುಪುರ ಅಂತ ಹೇಳುವ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಅದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಕುಂಬ್ಳೆ ಪಾರ್ಥಿಸುಬ್ಬನನ್ನು ಶಿವರಾಮ ಕಾರಂತರು ಅವ ಕುಂಬ್ಳೆವಲ್ಲ ಅಜಪುರದವ ಅಂತ ಹೇಳಿ ಒಂದು ಲೇಖನ ಬರೆದಿದ್ರು. ಆದ ಕಾರಣ ನಮ್ಮ ತಂದೆಯವರು ಕುಂಬ್ಳೆ ಪಾರ್ಥಿಸುಬ್ಬನ ವಂಶಜರು. ಆದ ಕಾರಣ ಇಲ್ಲಿಯ ಸಾಹಿತಿ ಮಿತ್ರರು ಸಿರಿಬಾಗಿಲು ವೆಂಕಪ್ಪಯ್ಯ ಮತ್ತು ಕುಕ್ಕಿಲ ಕೃಷ್ಣ ಭಟ್ರು, ಕಯ್ಯಾರ ಕಿಂಜಣ್ರೈ ಮುಂತಾದವರನ್ನು ಸೇರಿಸಿಕೊಂಡು ಮಧುಪುರ ಅಂತ ಹೇಳುವ ಪುಸ್ತಕವನ್ನು ಪ್ರಕಟಿಸಿದರು. ಅದರಲ್ಲಿ ಪಾರ್ಥಿಸುಬ್ಬ ಕುಂಬಳೆವನೆ ಅಂತ ಹೇಳಿ ಸಾಧಿಸಿದ್ದಾರೆ. ಹಾಗೆ ಆ ಪುಸ್ತಕವನ್ನು ನಾವೀಗ ಪರಿಷ್ಕರಿಸಿ ಮರುಮುದ್ರಣ ಮಾಡಿದ್ದೇವೆ. ಈ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಮುದ್ರಣ ಮಾಡಿ ಅದನ್ನು ಇಲ್ಲಿ ದೇವಸ್ಥಾನದಲ್ಲಿಟ್ಟು ಆಸಕ್ತರಿಗೆ ಕೊಡ್ತಾ ಇದ್ದೇವೆ. ಪುಸ್ತಕದಲ್ಲಿ 1962ರಲ್ಲಿ ಮುದ್ರಣಾದ ಮಧುಪುರ ಉಂಟು. ಮತ್ತು 1965ನೇ ಇಸವಿಯಲ್ಲಿ ಕೋಟಿನಾಮಾರ್ಚನೆಯ ಸಂದರ್ಭದಲ್ಲಿ ಪ್ರಕಟ ಮಾಡಿದಂತಹ ಮಧುರ ಸ್ಮೃತಿ ಕೂಡ ಈ ಪುಸ್ತಕದಲ್ಲಿ ಅಳವಡಿಸಿದ್ದೇವೆ. ನನ್ನ ಹೆಸರು ಸತೀಶ್ ಸಾಲಿನ್ ಅಂತ, ಕಾಸರಗೋಡು ನೆಲ್ಲಿಕಂಜಲಿ ನನ್ನ ಮನೆ. ನಾವು ಈ ಬ್ರಹ್ಮಕಲಶ ಸಲುವಾಗಿ ಆ ಮೊಗೇರ ಸಮಾಜದ ಒಂದು ಸಮಿತಿ ರೂಪೀಕರಣ ಮಾಡಿ ಈ ಬ್ರಹ್ಮಕಲಶೋತ್ಸವಕ್ಕೆ ನಾವು ಸಮಾಜ ವತಿಯಿಂದ ಏನಾದರೂ ಕಾಣಿಕೆ, ದೊಡ್ಡ ಮೊತ್ತದ ಕಾಣಿಕೆ ನೀಡಬೇಕೆಂದು 1,11,111 ರೂಪಾಯಿ ಇಲ್ಲಿ ದೇಣಿಗೆ ನೀಡಿದ್ದೇವೆ. ಅದೇ ರೀತಿ ಮತ್ತೊಂದು ಯೋಜನೆ ಅಂದರೆ ಹೊರೆಕಾಣಿಕೆ, ಬೃಹತ್ ಹೊರೆಕಾಣಿಕೆ ಮಾಡಬೇಕಂತ, ಅದೆರಡನ್ನು ನಾವು ಕ್ಷೇತ್ರಕ್ಕೆ ಸಮರ್ಪಿಸಿದ್ದೇವೆ. ಮೂರನೇದಾಗಿ ಒಂದು ಕಿರು ಪುಸ್ತಕ ಮುದ್ರಣ ಮಾಡಬೇಕಂತ. ಆ ಪುಸ್ತಕವನ್ನು ನಾವು ಕೆಲವೇ ತಿಂಗಳ ಅವಧಿಯಲ್ಲಿ ಒಂದು ಸಮಿತಿ ಮಾಡಿ ಎಲ್ಲರೂ ಸೇರಿ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಇದನ್ನು ಈಗ ಕ್ಷೇತ್ರದ ಪರಿಸರದಲ್ಲಿ ನಾವು ಯಾರಿಗೆ ಬೇಕೋ ಅವರಿಗೆ ಸ್ವ ಇಚ್ಛೆಯಿಂದ ಸ್ವೀಕರಿಸುವ ಹಾಗೆ ನಾವು ಒಂದು ಕೌಂಟರ್ ಮಾಡಿ ಕೊಡ್ತಿದ್ದೇವೆ. ಕೇವಲ 50 ರೂಪಾಯಿ ಬೆಲೆ. ಇದರಲ್ಲಿ ನಮಗೀಗ ಸೇಲಾಗಿ ಹೋದರೆ ನಮಗೆ ಅದರಿಂದ ನಮ್ಮ ಖರ್ಚನ್ನು ನಾವು ನೀಗಿಸ್ತೇವೆ. ಮತ್ತು ಇನ್ನೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮಿಂದ ಆಗುವ ಸಹಾಯ ಮಾಡಲಿಕ್ಕೆ ಬೇಕಾಗಿ ಈ ಯೋಜನೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಈ ಪುಸ್ತಕಕ್ಕೆ ಸಮಿತಿ ಇದೆ ಒಂದು, ಅದಕ್ಕನ್ನು ನಾವು ಡೈರೆಕ್ಟಾಗಿ ಸೇಲ್ ಮಾಡೋದು. ಮತ್ತು ಇದರ ಬಗ್ಗೆ ನಾವು ಜನಪದ ಅಧ್ಯಯನ ಮಾಡಿ, ಅಂದರೆ ಪಾಡ್ದನ ಆಧಾರಿತ ಮತ್ತು ಸ್ಥಳೀಯ ಐತಿಹ್ಯಗಳು, ಇದರಲ್ಲಿ ಸ್ಥಳನಾಮಗಳ ಬಗ್ಗೆ ನಾವು ಇದನ್ನು ಹಿಡ್ಕೊಂಡು ಅದರ ಮೂಲಕ ಐತಿಹ್ಯವನ್ನು ಹೇಳಿದ್ದೇವೆ. ಕಾಸರಗೋಡಿನ ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಆಶ್ರದ ಚೇವರು ಇವರು ಅದನ್ನು ಪುಸ್ತಕ ಬರೆದಿದ್ದಾರೆ. ಮತ್ತು ಜನಪದ ಕಲಾವಿದರನ್ನು ಸಂದರ್ಶಿಸಿ ಮೊಗೇರ ಸಮುದಾಯದ ಮತ್ತು ಭೂತಾರಾಧನೆ ಕಟ್ಟುವ ಹಿರಿಯ ಕಲಾವಿದರನ್ನು ಸಂದರ್ಶಿಸಿ ಅವರು ಈ ಪುಸ್ತಕವನ್ನು ಮಾಡಿದ್ದಾರೆ. ಅಕಾಡೆಮಿಕ್ ಲೆವೆಲಲ್ಲಿ ಮಾಡಿದ್ದಾರೆ. ಮತ್ತು ಹೆಚ್ಚಿನ ಸತ್ಯಾಂಶಗಳನ್ನು ನಾವು ಇದರಲ್ಲಿ ಹೇಳಿದ್ದೇವೆ. ನಮಗೊಂದು ಉದ್ದೇಶ ಅಂದರೆ ಅಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದ ವಿಷಯ ತುಂಬ ಪ್ರಚಾರಗೊಂಡಿದೆ. ಇಲ್ಲಿಯ ಮಧೂರು ಕ್ಷೇತ್ರದ ಮೂಲ ಕಾರಣ ಮಧುರು ಮಾತೆ ಅವರಿಗೆ ಒಂದು ನೆಲೆ ಕಾಣಬೇಕಂತ. ಹಾಗೆ ಇತ್ತೀಚೆಗೆ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಮಧುರಿಗೆ ಒಂದು ಅಲ್ಲಿ ಮೂಲ ಸ್ಥಾನದಲ್ಲಿ ಗುಡಿ ನಿರ್ಮಾಣವಾಗಿದೆ. ಮಧುರು ಆರಾಧಿಸುವ ಪಂಜುರ್ಲಿ ದೈವಕ್ಕೂ ಗುಡಿ ಈಗ ಆಗಿದೆ. ಆದರೆ ಅದರ ಪ್ರತಿಷ್ಠೆ ಕಾರ್ಯ ಆಗಬೇಕಷ್ಟೇ. ಮೂಲ ಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚಿನ ಸವಲತ್ತುಗಳು ಮಾಡಿ ದೈವಗಳಿಗೆ ಮತ್ತು ಮಧುರು ಮಾತೆಗೆ ಬೇಕಾದ ಅನುಕೂಲ ಮತ್ತು ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಆದಷ್ಟು ಬೇಗನೆ ಕೈಗೊಳ್ಳಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ನಾನು ಮಠದವಲೆ ಪುರುಷೋತ್ತಮ್ ಭಟ್, ವಕೀಲರು ಮತ್ತು ನೋಟ್ರಿ ಮಂಗಳೂರು, ಹಾಗೆ ಅಧ್ಯಕ್ಷರು ಜನತಾ ಬಜಾರ್ ಮಂಗಳೂರು. ನಾನು ಇದುವೇ ಊರಿನವ, ಆದಾಗ್ಯೂ ಮಂಗಳೂರಿನಲ್ಲಿ ಖಾಯಂ ನಿವಾಸಿ. ಇಲ್ಲಿ ಮೂಡಪ್ಪ ಸೇವೆಯ ಮತ್ತು ಬ್ರಹ್ಮಕಲಶದ ಈ ಸುಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ. ಮಾಮೂಲಾಗಿ ಪ್ರತಿ ವರ್ಷ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತೇವೆ, ನಮ್ಮ ಬಾಲ್ಯದ ಪ್ರಾರಂಭದಿಂದಲೂ ಸಹ.
ಈ ಇಲ್ಲಿನ ವ್ಯವಸ್ಥೆ ಭಾರಿ ಅಚ್ಚುಕಟ್ಟಾಗಿ ಭಾರಿ ಸೊಗಸಾಗಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆ ಮಹಾಗಣಪತಿಯ ದಿವ್ಯ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಏನು ಅಂತ ಹೇಳಿದರೆ ಬಂದವರಿಗೆ ಬಾಯಾರಿಕೆ, ಊಟದ ಉಪಚಾರ, ದೇವರನ್ನು ಕಾಣಲಿಕ್ಕೆ ದರ್ಶನ ಮಾಡಲಿಕ್ಕೆ ಇರುವಂಥ ಸದಾವಕಾಶ ಇದೆಲ್ಲ ದೇವಸ್ಥಾನದಲ್ಲಿರುವಾಗ ಬೇಕಾಗ್ತದೆ. ಮತ್ತು ವಾಹನ ಸೌಲಭ್ಯ, ವಾಹನದಿಂದ ಇಳಿದು ಅಲ್ಲಿಗೆ ಬರುವಂಥದ್ದು ಜನರಿಗೆ ಇರುವಂಥ ಸೌಲಭ್ಯ ಅದು ಇಲ್ಲಿ ಭಾರಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೆದು ಬಂದಿದೆ. ಸ್ವಯಂ ಸೇವಕರ ಸೇವೆ ಅಂತೂ ಅದ್ಭುತ. ನಿನ್ನೆಯ ರಾತ್ರಿ ಮತ್ತು ಮೊನ್ನೆಯ ರಾತ್ರಿಗಳಲ್ಲಿ ಈ ದೇಗುಲದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಮಳೆ ಸುರಿದ್ರಿಂದ ನೆಲದಲ್ಲಿ ಸ್ವಲ್ಪ ಆಚೆ ಈಚೆಯಾಗಿ ಸ್ವಲ್ಪ ಅನಾನುಕೂಲತೆ ಆಗಿರ್ಬೋದು. ಹಾಗಿದ್ರೆ ಬರುವ ಭಕ್ತರ ಆ ಭಕ್ತಿಗೆ ಯಾವುದೇ ಎಣೆ ಇಲ್ಲ. ಅಷ್ಟೂ ಚೆನ್ನಾಗಿ ವ್ಯವಸ್ಥೆಯನ್ನು ಇದರ ಸಂಘಟಕರು ಮಾಡಿದ್ದಾರೆ ಮತ್ತು ಬರುವ ಭಕ್ತರಲ್ಲಿ ಆ ರೀತಿಯ ಭಕ್ತಿಯು ಕೂಡ ಉಮ್ಮಳಿಸಿ ಬಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಒಳ್ಳೆಯ ವ್ಯವಸ್ಥೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಚ್ಛೆ ಪಡ್ತೇನೆ. ನನ್ನ ಹೆಸರು ಶ್ರೀಧರ ಭಟ್, ಹಾಗಲಪಾಡಿಯಲ್ಲಿರುತ್ತೇನೆ. ಮತ್ತು ನಾನು ನಿವೃತ್ತ ರೆವಿನ್ಯೂ ಡಿವಿಷನಲ್ ಆಫೀಸರ್, ಕಾಸರಗೋಡು. ಸಾಧಾರಣ ಈಗಿನ ಈ ಬ್ರಹ್ಮಕಲಶ ಮೂಡಪ್ಪ ಸೇವೆ ಸಂದರ್ಭದಲ್ಲಿ ಇಲ್ಲಿಯ ಕಾರ್ಯಕ್ರಮಗಳೆಲ್ಲ ಭಾರಿ ಯಶಸ್ವಿಯಾಗಿ ನಡೀತಾ ಇದೆ. ಸಾವಿರಗಟ್ಟಲೆ, ಸಹಸ್ರಗಟ್ಟಲೆ ಅಲ್ಲ, ಲಕ್ಷಗಟ್ಟಲೆ ಜನ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಮದರಾಗಿದ್ದಾರೆ. ಅವರ ಎಲ್ಲ ಭಾವನೆಗಳು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡುವಂತಹ ಪೂರ್ಣ ಶಕ್ತಿ ಸಿದ್ಧಿವಿನಾಯಕನಿಗೆ ಸೇರಿದ್ದು. ನಾವೆಲ್ಲ ಅವರ ಭಕ್ತರು. ಮೊನ್ನೆ ನಂತರ ನಿನ್ನೆ ಬೆಳಗಾತ ಮಳೆ ಬಂದಿತ್ತು, ಹಾಗಿದ್ರೂ ಸಹ ಇದನ್ನು ಲೆಕ್ಕಿಸದೆ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಸೇರಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ನಮಸ್ಕಾರ, ನಾನು ನಾಗರಾಜ ಶರ್ಮಾ ಉಪ್ಪಂಗಳ, ಊರು ಅಗಲ್ಪಾಡಿ. ನಾನು ಮೂಡಸಪ್ಪೆ ಸೇವೆ ಆರಂಭಗೊಂಡು ಸರಿಸುಮಾರು ಒಂದು 5 ರಿಂದ 6 ಬಾರಿ ಈ ದೇವಸ್ಥಾನಕ್ಕೆ ನಾನು ಬಂದು ದೇವರ ದರ್ಶನ ಪಡೆದಿರುತ್ತೇನೆ. ಏನೋ ಒಂದು ರೀತಿಯ ಒಂದು ಚೈತನ್ಯ ನಮ್ಮ ಒಳಗೆ ಸೇರಿದಂಥ ಒಂದು ಅನುಭವ ಉಂಟಾಗ್ತಾ ಉಂಟು. ಅದು ಅಲ್ಲದೆ ನಾವು ಇಷ್ಟರವರೆ ಆಕರ್ಷಣೆಗೊಂಡಂತಹ ಒಂದು ವಿಷಯ ಅಂತ ಹೇಳಿದರೆ 92ರ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ನಾನಿಲ್ಲಿ ಸ್ವಯಂ ಸೇವಕನಾಗಿದ್ದೆ. ಆ ಸಮಯದಲ್ಲಿ ಎಲ್ಲ ದಿನಗಳಲ್ಲಿಯೂ ನಾನಿಲ್ಲಿ ದೇವಸ್ಥಾನದಲ್ಲಿದ್ದೆ. ನನ್ನಿಂದ ಆದಷ್ಟು ಕೆಲಸ ಮಾಡಿದ್ದೇನೆ. ನಮ್ಮ ಜೀವನದ ದೊಡ್ಡ ಭಾಗ್ಯವಿದೆ. ಯಾಕಂತ ಹೇಳಿದರೆ ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಆಗ್ತಾ ಉಂಟು. ಇನ್ನು ಮುಂದೆಯೂ ನಮಗೆ ಇಂತಹ ಅವಕಾಶಗಳು, ಆಯುರಾರೋಗ್ಯವನ್ನು ಕೊಡಬೇಕು ಅಂತ ನಮ್ಮ ಹತ್ರ ಎಲ್ಲರಿಗೂ ಬೇಕಾಗಿ ನನ್ನ ಪ್ರಾರ್ಥನೆ.